ದೇಶಾದ್ಯಂತ ಇವತ್ತು ಕಾರ್ಗಿಲ್ ವಿಜಯ ದಿವಸ ಸಂಭ್ರಮ. ಈ ಸಂದರ್ಭದಲ್ಲಿ ಸೈನಿಕ ಸ್ಮಾರಕದಲ್ಲಿ ಇವತ್ತು ವೀರಗಲ್ಲು ಅನಾವರಣಗೊಳ್ತಾ ಇದೆ. ಕಾರ್ಗಿಲ್ ವಿಜಯ ದಿನಾಚರಣೆಯ ಸಂದರ್ಭದಲ್ಲಿ ರಾಷ್ಟ್ರೀಯ ಸೈನಿಕ ಸ್ಮಾರಕದಲ್ಲಿ ಸ್ಥಾಪನೆಗೊಂಡಿರುವಂತಹ 75 ಅಡಿ ಎತ್ತರದ ಏಕಶಿಲಾ ವೀರಗಲ್ಲು ಅನಾವರಣಗೊಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವೀರಗಲ್ಲನ್ನ ಲೋಕಾರ್ಪಣೆ ಮಾಡಲಿದ್ದಾರೆ. 700 ಟನ್ ತೂಕದ ವೀರಗಲ್ಲನ್ನ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನಾವರಣಗೊಳಿಸುತ್ತಾರೆ. ತ್ಯಾಗ, ಬಲಿದಾನ, ಶೌರ್ಯ, ಧೈರ್ಯ, ಸಾಹಸದ ಪ್ರತೀಕ ಈ ವೀರಗಲ್ಲು. 16 ವರ್ಷಗಳ ಹಿಂದೆ ಆರಂಭಗೊಂಡಂತಹ ಯೋಜನೆ ಅನೇಕ ಅಡೆತಡೆಗಳ ನಂತರ ಸಾಕಾರಗೊಳ್ತಾ ಇದೆ. ನ್ಯಾಷನಲ್ ಮಿಲಿಟರಿ ಮೆಮೋರಿಯಲ್ನಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಇಂದು ಕಾರ್ಗಿಲ್ ವಿಜಯ್ ದಿವಸ ಹಿನ್ನೆಲೆ ನ್ಯಾಷನಲ್ ಮೆಮೋರಿಯಲ್ ಸ್ಮಾರಕದಲ್ಲಿ ಇವತ್ತು ವಿಶೇಷವಾಗಿ 75 ಅಡಿ ಎತ್ತರದ ಏಕಶಿಲಾ ವೀರಗಲ್ಲಿಗೆ ಇವತ್ತು ಚಾಲನೆ ಸಿಕ್ಕಿದೆ. ಈಗಾಗಲೇ ಏನು ನಾವು ನೋಡಬಹುದು, ಇದು ನ್ಯಾಷನಲ್ ಸ್ಮಾರಕ, ಏನು ನ್ಯಾಷನಲ್ ಮಿಲಿಟರಿ ಮೆಮೋರಿಯಲ್ ಸ್ಮಾರಕ ಪ್ರತಿ ವರ್ಷವೂ ಕೂಡ ಕಾರ್ಗಿಲ್ ವಿಜಯ್ ದಿವಸದ ದಿನದಂದು ಇಲ್ಲಿ ಏನು ದೇಶಕ್ಕಾಗಿ ಮಡಿದಂತಹ ವೀರ ಯೋಧರಿಗಾಗಿ ಏನು ಸ್ಮರಿಸಲಾಗುತ್ತೆ. ಆದರೆ ಅದರಲ್ಲೂ ಈ ಬಾರಿ ವಿಶೇಷವಾಗಿ ಸುಮಾರು 75 ಅಡಿ ಎತ್ತರದ ವೀರಗಲ್ಲು ಏಕಶಿಲಾ ವೀರಗಲ್ಲನ್ನು ಈಗಾಗಲೇ ಲೋಕಾರ್ಪಣೆ ಮಾಡಲಾಗಿದೆ. ಸುಮಾರು 16 ವರ್ಷಗಳಿಂದ ಏನು ದೇಶಕ್ಕಾಗಿ ಮಡಿದಂತಹ ವೀರ ಯೋಧರ ನೆನಪಿಗಾಗಿ ಒಂದು ಏಕಶಿಲಾ ವೀರಗಲ್ಲನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಇತ್ತು. ಹಾಗಾಗಿ ಅದಕ್ಕೆ ಬೇಕಾದಂತಹ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. 16 ವರ್ಷಗಳಿಂದ ಏನು ತಯಾರಿಯನ್ನು ನಡೆಸಿ ಇವತ್ತು ಇದಕ್ಕೆ ಲೋಕಾರ್ಪಣೆಗೊಳಿಸಲಾಗಿದೆ. ಸುಮಾರು 700 ಟನ್ ತೂಕ ಇರುವಂತಹ ಒಂದು ವೀರಗಲ್ಲು ಇದು. ಇವತ್ತು ಸಿಎಂ ಅವರು ಚಾಲನೆ ಕೊಟ್ಟಿರುವಂಥದ್ದು ಅಂದರೆ ದೇಶಕ್ಕಾಗಿ ಮಡಿದಂತಹ ವೀರ ಯೋಧರೇನಿದ್ದಾರೆ ಅವರ ಬಲಿದಾನವನ್ನು ನೆನಪಿಸ್ಕೋಸ್ಕರ ಮತ್ತೆ ವೀರ ಯೋಧರ ಕುಟುಂಬಕ್ಕೆ ಗೌರವವನ್ನು ಸಲ್ಲಿಸುವಂತಹ ನಿಟ್ಟಿನಲ್ಲಿ ಅವರ ನೆನಪಿಗಾಗಿ ಅಂತ ಮಾಡಿರುವಂತಹ ವೀರಗಲ್ಲು. ಅದರ ಪಕ್ಕದಲ್ಲಿ ನಾವು ನೋಡಬಹುದು ಕಾರ್ಗಿಲ್ ಯುದ್ಧದಲ್ಲಿ ಮಡಿದಂತಹ ಸುಮಾರು 500ಕ್ಕೂ ಹೆಚ್ಚು ಏನು ಯೋಧರು ಏನಿದ್ದಾರೆ ಅವರುಗಳ ಹೆಸರುಗಳನ್ನು ಇಲ್ಲಿ ಏನು ಹಾಕಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಈ ವೀರಗಲ್ಲಿನ ಪಕ್ಕದಲ್ಲೇ ಎಲ್ಲ ಮಡಿದಂತಹ ಯೋಧರ ಹೆಸರುಗಳನ್ನು ಕೂಡ ನೆನಪಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಒಟ್ಟಿನಲ್ಲಿ ಸುಮಾರು ವರ್ಷಗಳಿಂದ ವೀರ ಯೋಧರನ್ನ ನೆನಪು ಮಾಡಿಕೊಳ್ಳುವಂತಹ ಏನು ಕನಸು ಏನಿತ್ತು ಅದು ಇವಾಗ ಸಾಕಾರಗೊಂಡಿರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರ್ಧಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.